An umbrella is made by stitching 10 triangular pieces of cloth of 2 different colors. Each piece measures 20, 50 and 50 centimeter. How much cloth of each color is required for the umbrella? ಇಲ್ಲಿ ಏನಂತ ಹೇಳಿದ್ರೆ 10 ಪೀಸ್ ಇದೆ ಅಂತ ಹೇಳಿದ್ರೆ ಒಂದೊಂದು 5 ಆಗುತ್ತೆ ಅಲ್ವಾ. ನಿಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಈ 5 ಪೀಸ್ ಏರಿಯಾ ಕಂಡುಹಿಡಿಯಿರಿ ಅಂತ ಹೇಳಿ. ಪ್ರತಿಯೊಂದು ಟ್ರಯಾಂಗಲ್ ಪೀಸ್ ಇದೆ. ಸೊ ಫೈಂಡ್ ದ ಏರಿಯಾ ಆಫ್ ಒನ್ ಟ್ರಯಾಂಗಲ್ ಇಂಟು 5 ವಿಲ್ ಗಿವ್ ದ ಏರಿಯಾ ಆಫ್ ದ ಎಂಟೈರ್ ಕ್ಲಾತ್ ಪೀಸ್. ಸೊ ಮೊದಲನೇದಾಗಿ ಕನ್ಸಿಡರ್ ಟ್ರಯಾಂಗಲ್. ಸೆಮಿ ಪೆರಿಮೀಟರ್ ಕಂಡುಹಿಡಿ, ಏರಿಯಾ ಕಂಡುಹಿಡಿರಿ. ಅದು ಕ್ಯಾಲ್ಕುಲೇಷನ್ ಮುಖ್ಯ. ಕ್ಯಾಲ್ಕುಲೇಷನ್ ಸರಿ ಮಾಡೋಕ್ಕೆ ಕಲ್ತ್ರಿ ನೀವು ಅಂತ ಹೇಳಿದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಏನು ಪ್ರಶ್ನೆ ಇನ್ನೇನಿಲ್ಲ. ಇದು ಕ್ಯಾಲ್ಕುಲೇಷನ್ ಮಾಡೋದು ಕಲಿಬೇಕು. ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಸಿಲ್ಲಿ ಮಿಸ್ಟೇಕ್ ಮಾಡಿಕೊಡೋದು ಮತ್ತು ಸ್ಕ್ವೇರ್ ರೂಟ್ ತೊಗೊಳೋದು ಬುದ್ಧಿವಂತಿಕೆ ನೋಡಿಸ್ಬೇಕು. ಮೊದಲನೇದಾಗಿ ಎಸ್ ವ್ಯಾಲ್ಯೂ ಅಲ್ವಾ, ದಟ್ ಈಸ್ ಪೆರಿಮೀಟರ್ by 2, which is 50 plus 50 plus 20 by 2. So 50 plus 50 is 2 times, so 50 by 2 is 50 plus 20 by 2 is 10. So this is equal to 60 centimeter. Next, area of triangle is s times of s minus a into s minus b into s minus c whole to the power of half. So this is equal to 60 into 60 minus 50 into 60 minus 50 into 60 minus 20 to the power of half. 60 ಸ್ಕ್ವೇರ್ ರೂಟ್ ಇಲ್ಲ, ಹಾಗೆ ಇಡೋಣ. ಇವೆರಡು ಸ್ಕ್ವೇರ್ ಆಗುತ್ತೆ. ವ್ಯತ್ಯಾಸ ಬಂದು 10, 10 ಸ್ಕ್ವೇರ್, ಇದು 40 ಟು ದ ಪವರ್ ಆಫ್ ಹಾಫ್. ಇವಾಗ ಇದನ್ನು ಹೇಗೆ ಮಾಡೋದು? 10 ಸ್ಕ್ವೇರ್ ಸ್ಕ್ವೇರ್ ರೂಟ್ ಇಸ್ 10 ಇಂಟು 16 ನಾನು 6 ಇಂಟು 10 ಅಂತ ಬರ್ಕೊತೀನಿ, ಮತ್ತು 14 ನಾನು 4 ಇಂಟು 10 ಅಂತ ಬರ್ಕೊತೀನಿ. ಸೊ 10 ಇಂಟು 10 ಇಸ್ 10 ಸ್ಕ್ವೇರ್. ಸೊ ಹಾಗಾಗಿ ಅದನ್ನು ಹೊರಡೆ ತಗೊಬೋದು ನಾನು. 10 ಇಂಟು 10 ಸ್ಕ್ವೇರ್ ರೂಟ್ ಆಫ್ 2 ಇಸ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ 6. ಇಲ್ಲಿ ನಾವು ಎ ಬಿ ಹೋಲ್ ಟು ದ ಪವರ್ ಆಫ್ ಎನ್ ಎಸ್ ಎ ಟು ದ ಪವರ್ ಆಫ್ ಎನ್ ಇಂಟು ಬಿ ಟು ದ ಪವರ್ ಆಫ್ ಎನ್ ಫಾರ್ಮುಲಾ ಉಪಯೋಗಿಸ್ತಾ ಇದ್ದೀವಿ. ಸೊ ಕೊನೆಯದಾಗಿ 200 ರೂಟ್ ಆಫ್ 6 ಸೆಂಟಿಮೀಟರ್ ಸ್ಕ್ವೇರ್ ಒಂದು ಟ್ರಯಾಂಗಲ್ ಏರಿಯಾ. ಮತ್ತು ಮುಂದಕ್ಕೆ ಏರಿಯಾ ಆಫ್ ಈಚ್ ಕಲರ್ ಕ್ಲಾತ್ is 5 times the area of the triangle. So 5 into 200 root of 6, that is 1000 root of 6 centimeter square. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡೋದು ಕಲಿಬೇಕು ನೋಡಿಲಿ. ಸೊ ಇವಾಗ 10 ಸ್ಕ್ವೇರ್ ರೂಟ್ ಇಸ್ 10. ಈ ಥರ ಬರೆಯೋದು ಸ್ವಲ್ಪ ಕಲೀರಿ. ಬೇಸಿಕ್ಸ್ ಮ್ಯಾಥ್, ಎಕ್ಸ್ಪೋನೆಂಟ್ಸು, ಸರ್ಡ್ಸು ಆ ಟಾಪಿಕ್ ಕಲ್ತ್ಕೊಂಡು ಇದೆಲ್ಲ ಆರಾಮಾಗುತ್ತೆ. ಇದೆಲ್ಲ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಈ ಕ್ಯಾಲ್ಕುಲೇಷನ್ನು ಅದನ್ನು ಕಲ್ತ್ಕೊಂಡ್ರೆ ಇದು ಸುಲಭ ಆಗುತ್ತೆ. ಬೇಸಿಕ್ ಇಲ್ದಿರ ನೀವು ಮ್ಯಾಥ್ ಮಾಡೋದಕ್ಕಾಗಲ್ಲ ಕಂಡ್ರೋ. ಈ ಫಾರ್ಮುಲಾ ಎಲ್ಲ ಸುಲಭನೇ, ಸಬ್ಸ್ಟಿಟ್ಯೂಷನ್ ಸುಲಭನೇ. ಈ ಕ್ಯಾಲ್ಕುಲೇಷನ್ಗೆ ಅರ್ಧ ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಅರ್ಧ ಅಂತ ಹೇಳಿದ್ರೆ 2 ಮಾರ್ಕ್ ಇತ್ತು ಅಂದರೆ 1, 4 ಮಾರ್ಕ್ ಇತ್ತು ಅಂತ ಹೇಳಿದ್ರೆ 2 ಮಾರ್ಕು. ಯಾಕಂದರೆ ಕೊನೆ ಉತ್ತರಕ್ಕೂ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಅರ್ಧ ಅಂದರೆ ಆ ಥರ ಅರ್ಧ ಅಲ್ಲ, 0.5 ಮಾರ್ಕ್ಸು. ದಿಸ್ ಇಸ್ 0.5 ಔಟ್ ಆಫ್ ವಾಟ್ ಎವರ್ ದ ಮಾರ್ಕ್ಸ್ ಇಸ್. ಮತ್ತು ಇದು ಕ್ಯಾಲ್ಕುಲೇಷನ್ಗೆ ಒಂದಷ್ಟು ಮಾರ್ಕ್ಸು. ಸೊ ಪ್ರತಿಯೊಂದಕ್ಕೂ ಒಂದಷ್ಟು ಮಾರ್ಕ್ಸ್ ಇರುತ್ತೆ. ಮತ್ತು ಈ ಭಾಗಕ್ಕೂ ತಿರ್ಗಾ ಒಂದಷ್ಟು ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿಂದ ತಪ್ಪಾಯಿತು ಅಂತ ಹೇಳಿದ್ರೆ ಪೂರ ತಪ್ಪಾಗುತ್ತಲ್ವಾ. ಸೊ ಹಾಗಾಗಿ ನೀವು ಬೇಸಿಕ್ಸ್ ಕಲ್ತ್ಕೊಂಡು ಇದನ್ನೆಲ್ಲ ಕಲ್ತ್ಕೊಬೇಕು.